ಶ್ರೀ ಗುರುಭ್ಯೋ ನಮಃ. ಈ ಶಾಸ್ತ್ರಯೋನಿತ್ವಾಧಿಕರಣಕ್ಕೆ ಸಂಬಂಧಪಟ್ಟಂತೆ ಪಂಚರಾತ್ರದ ವಕ್ತ ನಾರಾಯಣನೇ ಆಗಿದ್ದಾನೆ ಅಂತ ಏನು ಭಾಗ ಬಂತು, ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಪ್ರಾರಂಭ ಕಂಡದ್ದು ಸಾಂಖ್ಯಂ ಯೋಗ ಪಾಶುಪತಂ, ಸಾಂಖ್ಯ ಯೋಗ ಪಾಶುಪತ ಮತ್ತು ವೇದಾರಣ್ಯಕ ಇವೆಲ್ಲವೂ ಕೂಡ ಭಿನ್ನವೋ, ಅಂದರೆ ತಾತ್ವಿಕವಾಗಿ ಇವುಗಳಲ್ಲಿ ಏಕಮತ ಇದೆಯೋ ಭಿನ್ನಮತ ಇದೆಯೋ ಅಂತ ಹೀಗೆ ಜನಮೇಜಯ ಪ್ರಶ್ನೆ ಮಾಡಿದ್ದ. ಅದಕ್ಕೆ ವೈಶಂಪಾಯನರು ಉತ್ತರ ಕೊಟ್ಟಿದ್ರು, ತಾತ್ವಿಕವಾಗಿ ಇವುಗಳಲ್ಲಿ ಏಕಮತ ಇಲ್ಲ, ಎಲ್ಲವೂ ಭಿನ್ನವೇ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ವೇದಾರಣ್ಯಕ ಪ್ರಸ್ತುತ ಆಗಿದೆ, ಪಂಚರಾತ್ರ ಪ್ರಸ್ತುತವೇ ಆಗಿಲ್ಲ. ಆಮೇಲೆ ಮುಂದೆ ಹೇಳುವಾಗ ಪಂಚರಾತ್ರ ನಾರಾಯಣ ರಚನೆ ಮಾಡಿದ್ದಾದ್ರಿಂದ ಎಲ್ಲ ಶಾಸ್ತ್ರಗಳಲ್ಲಿ ಅದು ಶ್ರೇಷ್ಠ ಅಂತ ಬಂತು. ಮೊದಲು ಪಂಚರಾತ್ರದ ಬಗ್ಗೆ ಬರಲೇ ಇಲ್ಲ, ಆಮೇಲೆ ಯಾಕೆ ಬಂತು ಅಂತ ಹೀಗೆಲ್ಲ ಅನೇಕ ಪ್ರಶ್ನೆಗಳನ್ನ ನಾವು ನೋಡಿದ್ದೀವಿ. ವೇದಗಳಿಗೆ ಒಂದು ವೇಳೆ ಪ್ರಾಮಾಣ್ಯ ಹೇಳಿದ್ರೆ ಪಂಚರಾತ್ರಕ್ಕೆ ಪ್ರಾಮಾಣ್ಯ ಸಿಗ್ತಾನೇ ಇರಲಿಲ್ಲ. ಮುಂದೆ ಪಂಚರಾತ್ರಕ್ಕೂ ಪ್ರಾಮಾಣ್ಯವನ್ನು ಹೇಳಬೇಕಾಗಿತ್ತು. ಅದಕ್ಕಾಗಿ ವೇದಗಳಿಗೆ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಪ್ರತ್ಯೇಕವಾಗಿ ಹೇಳಿದರೆ ಆ ಪಂಚರಾತ್ರ ಎಲ್ಲವೂ ವೇದಾನುಸಾರಿ ಆದ್ದರಿಂದ ವೇದಗಳಿಗೂ ಪ್ರಾಮಾಣ್ಯ ಹೇಳಿದಂತೆ ಆಗ್ತದೆ ಅಂತ ನಾವು ಇಷ್ಟೆಲ್ಲ ವಾಕ್ಯ ನೋಡಿದ್ದೀವಿ. ಪಂಚರಾತ್ರಸ್ಯ ವೇದಾರ್ಥತ್ವೇನ ತತ್ ಪ್ರಾಮಾಣ್ಯೋಕ್ತವು, ಪಂಚರಾತ್ರ ಅನ್ನೋದು ವೇದಾರ್ಥ ಗರ್ಭಿತ ಆದ್ರಿಂದ ತತ್ಪ್ರಾಮಾಣ್ಯೋಕ್ತವು, ಅದರ ಪ್ರಾಮಾಣ್ಯವನ್ನು ಹೇಳಿದರೆ ವೇದದ ಪ್ರಾಮಾಣ್ಯವನ್ನು ಹೇಳಿದಂತೆ ಆಗ್ತದೆ. ತತ್ವಪ್ರಕಾಶಕಾದ ವಾಕ್ಯ. ಐಕ್ಯ ಅಭಿಪ್ರಾಯ ಅಭಾವೇ, ವೇದಾದಿ ಅಪೌರುಷೇಯ ಗ್ರಂಥಗಳಿಗೂ ಪಂಚರಾತ್ರ ಗ್ರಂಥಗಳಿಗೂ ತಾತ್ವಿಕವಾಗಿ ಏಕಮತ ಇದೆ ಅಂತ ಅನ್ನೋದನ್ನು ಹೇಳುವ ಅಭಿಪ್ರಾಯ ವ್ಯಾಸರಿಗೆ ಇಲ್ಲದೆ ಹೋಗಿದ್ರೆ ಹಿಂದೆ ಪ್ರಸ್ತುತವೇ ಆಗಿಲ್ಲದೆ ಇರುವಂತಹ ಪಂಚರಾತ್ರವನ್ನು ಯಾಕೆ ತಗೊಂಡು ಅದಕ್ಕೆ ಆಧಿಕ್ಯವನ್ನು ಹೇಳ್ತಾ ಇದ್ರು ಅಂತ ಇಷ್ಟೆಲ್ಲ ಪ್ರಶ್ನೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿಪ್ಪಣಿಯಲ್ಲಿರುವಂತಹ ಮಾತುಗಳನ್ನ ಕೆಲವನ್ನ ನಾವು ಗಮನಿಸಬೇಕು. ರಾಘವೇಂದ್ರ ಸ್ವಾಮಿಗಳು ಪ್ರಕೃತೇಶ್ವಪಿ ವೇದಾರಣ್ಯಕ ಮಿತಿ, ಆಮೇಲೆ ಪ್ರಕೃತೇಶ್ವಪಿ ಅಂತ ಹೀಗೆ ಅಲ್ಲಿ ಪ್ರತೀಕ ಗ್ರಹಣ ಇದೆ. ಏವಂ ಹಿ ತತ್ರ ಕ್ರಮಃ, ಪ್ರಶ್ನೆ ಕೇಳಿದ್ಯಾರು, ಉತ್ತರ ಕೊಟ್ಟಿದ್ಯಾರು ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ಸ್ಪಷ್ಟಪಡಿಸ್ತಿದ್ದಾರೆ. ಜನಮೇಜಯ, ಆ ಜನಮೇಜಯ ಅಂತ ಮೇಲಿದೆ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಜ್ಞಾನಾನ್ಯೇತಾನಿ ಭಿನ್ನಾನಿ ಉತಾಹೋ ನೀತಿ ಚೋಚ್ಯತಾಂ, ಇದು ಜನಮೇಜಯ ಹೇಳಿದ್ದು ಅಂತ ಅರ್ಥ ರಾಘವೇಂದ್ರ ಸ್ವಾಮಿಗಳದು. ಮುಂದೆ ಅದರ ಕೆಳಗೆ ವೈಶಂಪಾಯನ ಅಂತಿದೆ. ಆ ವೈಶಂಪಾಯನ ಉವಾಚ, ಅದೇನು ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಜ್ಞಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸ್ಪಷ್ಟವಾಗಿ ಬರೆದಿದ್ದಾರೆ. ನಾವು ಮೊನ್ನೆ ಒಂದು ದಿವಸ ಚರ್ಚೆ ಮಾಡಿದ್ವಿ ಇದನ್ನ ಭೀಷ್ಮ ಜನಮೇಜಯನಿಗೆ ಹೇಳ್ತಾ ಇರೋದು ಅಥವಾ ವೈಶಂಪಾಯನರು ಭೀಷ್ಮ ಯುಧಿಷ್ಠಿರನಿಗೆ ಹೇಳ್ತಾ ಇರೋದು ಅಥವಾ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇರೋದು ಅಂತ ಟಿಪ್ಪಣಿಕಾರರು ಒಬ್ಬೊಬ್ರು ಒಂದೊಂಥರ ಬರೆದಿದ್ದಾರೆ. ಜಗನ್ನಾಥೇತಿಗಳು ಭಾಷ್ಯ ದೀಪಿಕಾದಲ್ಲಿ ಭೀಷ್ಮ ಮತ್ತು ವೈಶಂಪಾಯನರು ಜನಮೇಜಯ ಮತ್ತು ಯುಧಿಷ್ಠಿರನಿಗೆ ಹೇಳಿದ್ದು ಅಂತ ಇಬ್ಬರದು ಹೆಸರು ಬರೆದು ಬಿಟ್ಟಿದ್ದಾರೆ. ಆದರೆ ಅದು ಕೂಡ ಅಷ್ಟು ಉಚಿತ ಆಗೋದಿಲ್ಲ. ಅದನ್ನ ಮತ್ತೊಮ್ಮೆ ಆ ಮೂಲ ಮಹಾಭಾರತವನ್ನೇ ತೆಗೆದು ನೋಡಿದೆ. ನೀವು ಕೂಡ ಅನುಕೂಲ ಇದ್ದವರು ಅದನ್ನು ತೆಗೆದು ನೋಡ್ಬೋದು. ನಮ್ಗೆ ಗೊತ್ತಿರುವಂತೆ ಮೂಲ ಮಹಾಭಾರತವನ್ನ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಲೋಮಹರ್ಷಣರು, ನೆನಪು, ಮಗನೋ ತಂದೆನೋ, ಮಗನೇ ಇರಬೇಕು, ತಂದೆನೂ ಪುರಾಣ ಹೇಳ್ತಾ ಇದ್ರು, ಮಗನೂ ಪುರಾಣ ಹೇಳ್ತಾ ಇದ್ರು. ಆ ಮಗ ಶೌನಕಾದಿ ಋಷಿಗಳಿಗೆ ಈ ಮಹಾಭಾರತವನ್ನು ಹೇಳಲಿಕ್ಕೆ ತೊಡಗಿದ್ರು. ಅವರು ಹೇಳಲಿಕ್ಕೆ ತೊಡಗಿದ್ರು ಅಂತ ಕಥೆ ಪ್ರಾರಂಭ ಆಗೋದು. ಅವ್ರ ಕಥೆ ಹೇಳಲಿಕ್ಕೆ ತೊಡಗಿದಾಗ ಅದರ ನಡುವೆನೆ ಇದು ಜನಮೇಜಯನಿಗೆ ವೈಶಂಪಾಯನರು ಹೇಳಿದ್ದು ಅಂತ ಸೂತರು ಶೌನಕಾದಿಗಳಿಗೆ ಹೇಳ್ತಾರೆ. ಆದ್ರಿಂದ ನಡುವೆ ಜನಮೇಜಯನ ವೈಶಂಪಾಯನರ ಮಾತು ಕೂಡ ಕೇಳಿ ಬರ್ತಿರ್ತದೆ. ಆರಂಭ ಬಂದದ್ದು ಸೂತರು ಮತ್ತೆ ಶೌನಕಾದಿಗಳು. ಜನಮೇಜಯರು ವೈಶಂಪಾಯನಿಗೆ ಹೇಳುವಾಗ ನಡುವೆ ಇಲ್ಲೂ ಭೀಷ್ಮ ಯುಧಿಷ್ಠಿರನಿಗೆ ಹೇಳಿದ್ದು ಭಾಗನೂ ಕೂಡ ಇದೆ. ಹೀಗೆ ಕಥಾ ನಮ್ಗಿರೋದು ಗೊತ್ತಿದೆ. ಆದ್ರಿಂದ ಅನೇಕ ಭಾಗಗಳನ್ನ ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ ಭೀಷ್ಮ ಯುಧಿಷ್ಠಿರನಿಗೆ ಹೇಳಿದ್ದನ್ನ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ್ದಾರೆ. ಅದನ್ನ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ್ದಾರೆ. ಈ ಥರದ ಒಟ್ಟ ಕ್ರಮ ಇರೋದು. ಅದನ್ನೇ ಮುಂದೆ ನಮ್ಮಂಥವ್ರು ಪ್ರವಚನ ಮಾಡಿದ್ದೀವಿ, ಮುಂದೂ ಮಾಡ್ತಾ ಇದ್ದೇವೆ. ಇಲ್ಲಿ ಇದು ಮೂಲ ಕ್ರಮ ಏನಿದೆಯಲ್ಲ, ಇದರಿಂದಲೇ ಸ್ವಲ್ಪ ಕನ್ಫ್ಯೂಸ್ ಆಗೋದು ಎಲ್ಲ ಕಡೆ. ಅನೇಕ ಜನ
ವಿದ್ವಾಂಸರಿಗೆ ಮತ್ತು ಟಿಪ್ಪಣಿಕಾರರಲ್ಲಿ ಈ ಮಾತು ಹೇಳಿದ್ದು ಯಾರು? ಭೀಷ್ಮ ಯುಧಿಷ್ಠಿರನಿಗೆ ಹೇಳಿದ್ದು ಅಥವಾ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ್ದು ಅಂತ. ಇವು ಎರಡನ್ನೂ ಸೇರಿಸಿ ಇವರು ಭಾಷ್ಯ ದೀಪಿಕಾಚಾರ್ಯ ಬರೆದಿದ್ದಾರೆ. ಆದರೆ ಆ ಶಾಂತಿ ಪರ್ವ ನಾವು ಮೋಕ್ಷ ಧರ್ಮ ಪರ್ವ ತೆಗೆದು ನೋಡಿದರೆ ಈ ಭಾಗ ಏನಿದೆಯಲ್ಲ, ಸಾಂಖ್ಯಂ ಯೋಗ ಪಾಶುಪತಂ ಅಂತ, ಇದು 359ನೇ ಅಧ್ಯಾಯ ಕೆಲವು ಕಡೆ, 349ನೇ ಅಧ್ಯಾಯ ಕೆಲವು ಕಡೆ, ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಒಂದು ಭಾಗ ಮಾತ್ರ, ಇದು ಒಂದು 2-3 ಅಧ್ಯಾಯಗಳು ಮಾತ್ರ ಇದು ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ ಭಾಗ ಅಲ್ಲ. ಆದರೆ ಹಿಂದಿನ ಭಾಗಗಳನ್ನ ಕೆಲವನ್ನ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ದಾರೆ. ಇದರ ನಂತರದ ಮುಂದಿನ ಅಧ್ಯಾಯವು ಮತ್ತೆ ಭೀಷ್ಮ ಮತ್ತು ಯುಧಿಷ್ಠಿರನ ನಡುವಿನ ಸಂವಾದ ಇದೆ. ಆದರೆ ಈ ಭಾಗ ಮಾತ್ರ ವೈಶಂಪಾಯನ ಮತ್ತು ಜನಮೇಜಯರ ನಡುವಿನ ಸಂವಾದ ಇದೆ. ಅದನ್ನ ಭಾಗ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದನ್ನ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ್ದಾರೆ. ಹೊರತು ಇದೊಂದು ಭಾಗ ಜನಮೇಜಯನಿಗೆ ಮತ್ತು ವೈಶಂಪಾಯನ ನಡೆದದ್ದೇ ಹೊರತು ಭೀಷ್ಮ ಯುಧಿಷ್ಠಿರರ ನಡುವೆ ನಡೆದದ್ದಲ್ಲ. ನನಗೆ ಪುಸ್ತಕ ನೋಡಿದಾಗ ಮತ್ತೆ ಅದು ಸ್ಪಷ್ಟ ಆಯಿತು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಮಾತು ನಮಗೆ ಇಲ್ಲಿ ಹೆಚ್ಚು ಸ್ಪಷ್ಟತೆ ಕಾರಣ ಆಗ್ತದೆ. ಅದನ್ನ ನೀವು ಎಲ್ಲರೂ ಕೂಡ ಗಮನಿಸಬೇಕು. ಹೀಗೆ ಧ್ಯಾನಾನ್ಯೇತಾನಿ ಭಿನ್ನಾನಿ ಉತಾಹೋ ನೀತಿ ಚೋಚ್ಯತಾಮ್ ಅಂತಿದೆಯಲ್ಲ, ಇದು ಜನಮೇಜಯಿಂದ. ಸಾಂಖ್ಯಂ ಯೋಗ ಪಾಶುಪದಂ ವೇದಾರಣ್ಯಕ ಮೇವಚ ಅಂತ ಮುಂದೆ ಎಲ್ಲ ಶ್ಲೋಕಗಳು ವೈಶಂಪಾಯನರ ಉತ್ತರ. ಈಗ ಅದನ್ನ ತಿಳ್ಕೊಳ್ಬೇಕು. ಅಲ್ಲಿ ಕೆಲವು ಕಡೆ ಜನಮೇಜಯ ಉವಾಚ, ವೈಶಂಪಾಯನ ಉವಾಚ, ಹೀಗೆ ಕೆಲವು ಕಡೆ ಇರ್ತದೆ, ಕೆಲವು ಕಡೆ ಇರೋದಿಲ್ಲ. ಅದೇ ಸಮಸ್ಯೆ ಆಗೋದು. ಇದು ಒಂದು ನಾವು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಿಂದ ತಿಳ್ಕೊಳ್ಬೇಕಾದದ್ದು. ಮತ್ತೆ ಅಲ್ಲೇ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಪ್ರಕೃತೇಶ್ವಿತಿ ಅಂತ ನನ್ನ ಪ್ರತೀಕ ಗ್ರಹಣ ಹೇಳಿದೆ. ಅದರ ಮೇಲೆ ವೇದಾರಣ್ಯಕ ಮಿತಿ ಅಂತಿದೆ. ವೇದಾಶ್ಚ ಅರಣ್ಯಕಾನಿಚ ತತ್ ಸಮಾಹಾರ ವೇದಾರಣ್ಯಕಂ. ಅದು ಹೇಗೆ ಸಮಾಸ ಮಾಡಬೇಕು ಅಂದರೆ, ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು ಅಂತ ಹೀಗೆ ಮಾಡಿದಾಗ ಅದು ದ್ವಂದ್ವ ಸಮಾಸ ಆಗ್ತದೆ. ಆ ದ್ವಂದ್ವ ಸಮಾಸ ಆಗಿ ದ್ವಿತೀಯ ವಿಭಕ್ತಿ ಆಗ್ತದೆ. ಇಲ್ಲಿ ವೇದಾಶ್ಚ ಅರಣ್ಯಕಾನಿಚ ವೇದಾರಣ್ಯಕಾನಿ ಅಂತ ಆಗ್ಬೇಕಾಗಿತ್ತಲ್ಲ, ಅದ್ಯಾಕೆ ವೇದಾರಣ್ಯಕಂ ಅಂತ ಪ್ರಥಮ ಇದು ಏಕವಚನ ಆಯಿತು ಅಂದರೆ, ಇದು ನಮ್ಗೆ ಗೊತ್ತಿದೆ. ಸಮಾಹಾರ ದ್ವಂದ್ವ ಸಮಾಸ ಗೊತ್ತಿದ್ದೇ ಇದೆ. ದ್ವಂದ್ವ ಸಮಾಸ ಆದರೂ ಕೂಡ ಮತ್ತೆ ಅದು ಒಂದು ಗುಂಪು ಅನ್ನೋ ದೃಷ್ಟಿಯಿಂದ ವೇದಾರಣ್ಯಕ ಅಂತ ಹೀಗೆ ಹೇಳಿರ್ತಾರೆ. ಅಲ್ಲಿ ಆರಣ್ಯಕ ಎಂಬ ಶಬ್ದದಿಂದ ಅರಣ್ಯ ಅಧೀಯಮಾನ ವೇದ ಭಾಗ ಉಚ್ಯತೆ. ಆರಣ್ಯಕ ಅನ್ನೋ ಶಬ್ದದಿಂದ ಏನು ತಗೊಳ್ಬೇಕು ಅಂದರೆ, ಅರಣ್ಯದಲ್ಲಿ ಅಧ್ಯಯನ ಮಾಡಬೇಕಾದ ಅಥವಾ ಜೀವನದ ಸಂಧ್ಯಾಕಾಲದಲ್ಲಿ ಅಧ್ಯಯನ ಮಾಡಬೇಕಾದಂಥ ಆರಣ್ಯಕ ಮತ್ತು ಉಪನಿಷತ್ತು ಎರಡನ್ನೂ ಕೂಡ ತಗೊಳ್ಬೇಕು. ಕುರುಪಾಂಡವ ವತ ಅಯಂ ನಿರ್ದೇಶ, ಇದೊಂದು ಪ್ರಸಿದ್ಧವಾದ ನ್ಯಾಯ, ನಿಮಗೆಲ್ಲ ಗೊತ್ತಿದ್ದೇ ಇರ್ತದೆ. ಕೌರವರು ಪಾಂಡವರ ನಡುವೆ ಯುದ್ಧ ನಡೀತು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಪಾಂಡವರು ಕೌರವರಲ್ವಾ? ಅವರು ಕೂಡ ಕೌರವರೇ. ಯಾಕಂದ್ರೆ ಕುರುವಂಶದಲ್ಲಿ ಅವರು ಜನಿಸಿದವರೇ. ಆದ್ರೂ ಕುರುವಂಶದಲ್ಲಿ ಜನಿಸಿದ ಕೌರವರು ಪಾಂಡವರು ಇವರಿಬ್ಬರ ನಡುವೆ ಪಾಂಡವರು ಪಾಂಡವನಿಂದ ಜನಿಸಿದವರು ಅಂತ ಅವ್ರನ್ನೊಬ್ಬರನ್ನು ಪ್ರತ್ಯೇಕವಾಗಿ ಹೇಳ್ತಾರೆ. ಧೃತರಾಷ್ಟ್ರಾದಿಗಳು ಪಾಂಡವನಿಂದ ಜನಿಸಿದವರಲ್ಲ, ಅವರು ಧೃತರಾಷ್ಟ್ರನಿಂದ ಜನಿಸಿದವರು. ಅದಕ್ಕಾಗಿ ಪಾಂಡವರು ಕೂಡ ಕೌರವರೇ ಆದರೂ ಕೌರವರು ಅನ್ನೋ ಶಬ್ದದಿಂದ ಧೃತರಾಷ್ಟ್ರನ ಮಕ್ಕಳನ್ನು ಹೇಳ್ತಾರೆ, ಮತ್ತೆ ಪಾಂಡವರು ಎಂಬ ಶಬ್ದದಿಂದ ಪಾಂಡು ಮಹಾರಾಜನ ಮಕ್ಕಳನ್ನು ಹೇಳ್ತಿರ್ತಾರೆ. ಈ ಥರ ಅದೊಂದು ಪ್ರತ್ಯೇಕ. ವಾಸ್ತವಿಕವಾಗಿ ಈ ವೇದ, ಸಂಹಿತ, ಬ್ರಾಹ್ಮಣ, ಅರಣ್ಯಕ ಇವೆಲ್ಲವೂ ಕೂಡ ಎಲ್ಲ ವೇದಗಳೇ. ಆದರೂ ಅರಣ್ಯಕ ಎಂಬ ಶಬ್ದದಿಂದ ಅರಣ್ಯದಲ್ಲಿ ಅಧ್ಯಯನ ಮಾಡುವ ಕೆಲವು ಭಾಗಗಳನ್ನು ತಗೊಳ್ಬೇಕು. ವೇದ ಅನ್ನೋ ಶಬ್ದದಿಂದ ಸಂಹಿತ ಮತ್ತು ಬ್ರಾಹ್ಮಣ ಮಾತ್ರ ತಗೊಳ್ಬೇಕು. ವಾಸ್ತವಿಕವಾಗಿ ಅರಣ್ಯ ಮತ್ತು ಉಪನಿಷತ್ತುಗಳು ವೇದವೇ ಆದರೂ ವೇದ ಅರಣ್ಯಕ ಅಂತ ಎರಡು ಶಬ್ದ ಇರೋದ್ರಿಂದ ವೇದ ಶಬ್ದದಿಂದ ಸಂಹಿತ ಮತ್ತು ಬ್ರಾಹ್ಮಣ ಮಾತ್ರ ತಗೊಂಡು ಅರಣ್ಯಕ ಎಂಬ ಶಬ್ದದಿಂದ ಅರಣ್ಯಕ ಮತ್ತು ಉಪನಿಷತ್ತನ್ನು ಮಾತ್ರ ತಗೊಳ್ಬೇಕು. ನಾನು ಆವತ್ತಿಗೊಂದು 3 ದಿವಸದ ಹಿಂದೆ ಛಾಂದೋಗ್ಯ ಭಾಷ್ಯದಲ್ಲಿ ಬಂದ ವಿಷಯಗಳನ್ನು ಹೇಳಿದ್ದೆ. ಉಕ್ತಂಚ ಛಾಂದೋಗ್ಯ ಭಾಷೆ ತೃತೀಯೇ ಆರಣ್ಯಕ ಆವರ್ತಯೇತ ಅಂತ ರಾಘವೇಂದ್ರ ಸ್ವಾಮಿಗಳು ಅದನ್ನು ಹೇಳಿದ್ದಾರೆ. ಆ ಛಾಂದೋಗ್ಯ ಭಾಷ್ಯದಲ್ಲಿ ನಾನು ವಿವರಿಸಿ ಹೇಳಿದ್ದೆ, ಅದನ್ನು ರಾಘವೇಂದ್ರ ಸ್ವಾಮಿಗಳು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅದು ಕೇಳುಗರ ಗಮನದಲ್ಲಿ ಇರಬೇಕು. ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಭಾವದೀಪದಲ್ಲಿ ಹೀಗೆಲ್ಲ ಬೇರೆ ಬೇರೆ ಕಡೆ ವಿಷಯ ಇದೆ. ನಾನು ವಾದಿರಾಜ ಸ್ವಾಮಿಗಳ ಅಭಿಪ್ರಾಯವನ್ನು ಕೂಡ ಹೇಳಬೇಕಾಗಿದೆ. ಅದಕ್ಕಿಂತ ಮುಂಚೆ ಭಾವಬೋಧದಲ್ಲಿ 269ನೇ ಪುಟದಲ್ಲಿ ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಅಂತ ಜಯತೀರ್ಥರ ವಾಕ್ಯ ಇದೆ. ವೇದಸೇವ ಪ್ರಾಮಾಣ್ಯಂ ಕಿಂ ನೋಚ್ಯತೆ ಅಂತ ಪ್ರಶ್ನೆ ಮಾಡಿಕೊಂಡು ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಅಂತಿದೆ. ವೇದ ಆರಣ್ಯಕಗಳಿಗೆ ಪ್ರಾಮಾಣ್ಯವನ್ನು ಯಾಕೆ ಹೇಳಲಿಲ್ಲ ನೀವು?
ಪಂಚರಾತ್ರ ಶಬ್ದವನ್ನು ಯಾಕೆ ತಗೊಂಡ್ರಿ ಅಂತ ಒಂದು ಪ್ರಶ್ನೆ ಬಂದಿತ್ತಲ್ಲ. ಅದಕ್ಕೆ ಉತ್ತರ ಹೇಳಿದ್ದಾರೆ ಜಯತೀರ್ಥರು, ಪಂಚರಾತ್ರ ಗ್ರಂಥಕ್ಕೂ ಪ್ರಾಮಾಣ್ಯ ಸಿದ್ಧ ಆಗಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ಅಂತ. ನೋಡಿ, ಭಾವಬೋಧದಲ್ಲಿ 269ನೇ ಪುಟದಲ್ಲಿ ವೇದ ಪ್ರಾಮಾಣ್ಯೋಕ್ತವು ನ ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಿ. ವೇದಗಳಿಗೆ ಪ್ರಾಮಾಣ್ಯವನ್ನು ಹೇಳಿದ್ದರೆ ಪಂಚರಾತ್ರ ಪ್ರಾಮಾಣ್ಯ ಸಿಗ್ತಿರ್ಲಿಲ್ಲ. ಯಾಕೆಂದ್ರೆ ಪಂಚರಾತ್ರ ಪ್ರಸಕ್ತೇ ಏವ ಅಭಾವಾತ್. ಅದನ್ನು ಈ ವಾಕ್ಯ ನೀವು ಗುರ್ತು ಮಾಡ್ಕೋಬೇಕು. ಪ್ರಶ್ನದಲ್ಲಿ ಪಂಚರಾತ್ರದ ಪ್ರಸಕ್ತಿಯೇ ಇಲ್ಲ ಅಂತ ನಾನು ಹಿಂದೆ ಈಗಾಗಲೇ ತತ್ವಪ್ರಕಾಶಿಕಾದಲ್ಲಿ ಹೇಳಿದೆ. ಅದನ್ನು ಟಿಪ್ಪಣಿಯಲ್ಲಿರೋದನ್ನು ನೀವು ಗುರ್ತು ಮಾಡಿಕೊಂಡ್ರೆ ಟಿಪ್ಪಣಿಗೆ ಅನುಸಾರವಾಗಿ ಓದಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಅತಃ ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಪಂಚರಾತ್ರ ಪ್ರಾಮಾಣ್ಯಂ ಉಚ್ಯತೆ. ಪಂಚರಾತ್ರದ ಪ್ರಾಮಾಣ್ಯ ಸಿದ್ಧಿಗಾಗಿ ಪ್ರತ್ಯೇಕವಾಗಿ ಪಂಚರಾತ್ರ ಪ್ರಾಮಾಣ್ಯವನ್ನು ಹೇಳಿದಂತಾಯಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದೇ ಧಾಟಿಯಲ್ಲೇ ರಾಘವೇಂದ್ರ ಸ್ವಾಮಿಗಳು ಕೂಡ ಅದನ್ನ ಭಾವ ದೀಪದಲ್ಲಿ ಕೂಡ ಬರೆದಿದ್ದಾರೆ. 271ನೇ ಪುಟದಲ್ಲಿ ಮೇಲ್ಗಡೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಶ್ಲೋಕಗಳೆಲ್ಲ ಆದ್ಮೇಲೆ, ಸಾಂಖ್ಯಂ ಯೋಗ ಪಾಶುಪತಂ ಇದೆಲ್ಲ ಶ್ಲೋಕ ಆದ್ಮೇಲೆ, ವೈಶಂಪಾಯನರು ಹೇಳುವ ಶ್ಲೋಕಗಳಾದ್ಮೇಲೆ ಪ್ರಾಗಸ್ಯ ಅನಿರ್ದೇಶಾತ್ ಏತೇಶ್ವಿತಿ ನಿರ್ಧಾರಣ ಯೋಗಾತ್ ಪಂಚರಾತ್ರಾಧಿಕ್ಯ ಕಥನಂ ಅಸಂಗತಂ ಸ್ಯಾತ್. ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ್ದೇ ಅಸಂಗತ ಆಗಿಬಿಡ್ತಿತ್ತು. ಯಾಕೆಂದ್ರೆ ಪ್ರಾಕ್ ಅಸ್ಯ ಅನಿರ್ದೇಶಾತ್, ಈ ಹಿಂದೆ ಪ್ರಶ್ನದಲ್ಲಿ ಆಮೇಲೆ ಉತ್ತರ ಕೊಡುವ ಪ್ರಸಂಗದಲ್ಲಿ ಆ ಪಂಚರಾತ್ರ ಬಂದೇ ಇಲ್ಲ. ಪಂಚರಾತ್ರದ ಪ್ರಸ್ತಾವ ಬಂದಿದ್ದೇ ಮುಂದೆ. ಆದ್ರಿಂದ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ್ದಾರೆ ಅಂತ ಅಂದಮೇಲೆ ಆ ಪಂಚರಾತ್ರವು ವೇದವು ಎಲ್ಲವೂ ಕೂಡ ಏಕಾಭಿಪ್ರಾಯವನ್ನು ಹೊಂದಿದೆ ಅಂತ ಸ್ಪಷ್ಟ ಆಗ್ತದೆ. ಹಿಂದೆ ಬಂದೇ ಇಲ್ಲದೆ ಇರುವಂತಹ, ಪ್ರಸ್ತುತವೇ ಮೆನ್ಷನ್ಡೇ ಆಗದೇ ಇರುವಂತಹ ಪಂಚರಾತ್ರ ಪ್ರಾಮಾಣ್ಯವನ್ನು ಹೇಳಿದ್ರಿಂದ ಪಂಚರಾತ್ರವು ವೇದವು ಎಲ್ಲವೂ ಕೂಡ ಏಕಾಭಿಪ್ರಾಯವುಳ್ಳದ್ದು, ಅದೊಂದು ಸಮಾನ ಅಭಿಪ್ರಾಯವುಳ್ಳ ಸಾಹಿತ್ಯ ರಾಶಿ ಅಂತ ಈಗ ತಿಳಿತದೆ ಅಂತ ಇದನ್ನು ಗಮನಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜ ಸ್ವಾಮಿ ಹೇಳಿದ ವಿಷಯಗಳನ್ನು ನಾಳೆ ದಿವಸ ನೋಡೋಣ.